ಹಲೋ ಎವ್ರಿವನ್, ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಜಾಗೃತಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ, ತಪ್ಪದೇ ಲೈಕ್ ಕೂಡ ಮಾಡಿ. ಏನಪ್ಪ ಇದು ಸ್ಟಾರ್ಟಿಂಗಲ್ಲೇ ಸೋಫಾ ಕ್ಲೀನ್ ಮಾಡೋದು ತೋರಿಸ್ತಿದ್ದೀನಿ ಅಂತ ಅನ್ಕೊತಿದ್ದೀರಲ್ಲ. ಆ್ಯಕ್ಚುಲಿ ಈ ಸಿಚುವೇಶನ್ ಎಲ್ಲ ಗರ್ಲ್ಸ್ ಫೇಸ್ ಮಾಡೇ ಇರ್ತಾರೆ. ಯಾವಾಗ ಮಮ್ಮಿ ಊರಲ್ಲಿ ಹೋಗಿರ್ತಾರೋ ಆವಾಗ. ಹೌದು ಗೈಸ್, ಆದರೆ ನಾನು ಆ್ಯಕ್ಚುಲಿ ಮಾರ್ನಿಂಗೇ ಎಲ್ಲ ವರ್ಕ್ ಫಿನಿಶ್ ಮಾಡ್ಕೊಂಡಿದ್ದೀನಿ. ಈವನ್ ಮನೆಯಲ್ಲಿ ಪೂಜೆ ಕೂಡ ಮಾಡಿದ್ದೀನಿ. ಆ್ಯಂಡ್ ಇನ್ನೂ ಟೈಮ್ ಇದೆ ಅಂತ ಪ್ಲಸ್ ವ್ಲಾಗ್ಸ್ ಮಾಡಿದೆ ತುಂಬ ದಿನ ಆಯಿತು ಅಂತ ಮಾಡೋಕ್ಕೆ ಡಿಸೈಡ್ ಆದೆ. ಪ್ರೆಸೆಂಟ್ ಕುಕಿಂಗ್ ಮಾಡ್ತಿದ್ದೀನಿ ಆ್ಯಂಡ್ ಈ ರೆಸಿಪಿ ನಿಮಗೂ ಇಷ್ಟ ಆಗುತ್ತೆ ಅಂತ ತೋರಿಸ್ತಿದ್ದೀನಿ. ಸ್ಟವ್ ಹಚ್ಕೊಂಡ್ಬಿಟ್ಟು ಒಂದು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಂಡು ಅದರಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವನ್ನು ಹಾಕ್ಕೊಳ್ಳಿ. ಆಮೇಲೆ ಆನಿಯನ್ಸ್ ಆ್ಯಡ್ ಮಾಡ್ಕೊಳ್ಳಿ. ಆನಿಯನ್ಸ್ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನಗಿಲ್ಲಿ ಜಾಸ್ತಿ ಗೋಲ್ಡನ್ ಬ್ರೌನ್ ಆಗೋ ತನಕ ನಾನು ಮಿಕ್ಸ್ ಮಾಡ್ಕೊಳಲ್ಲ, ಬಿಕಾಸ್ ನನಗೆ ಆನಿಯನ್ ಅಷ್ಟೇ ಇಷ್ಟ. ಆ್ಯಂಡ್ ಆ್ಯಕ್ಚುಲಿ ಇದು ಎಗ್ ರೈಸ್ ರೆಸಿಪಿ ನಂದು, ಬಟ್ ವಿತೌಟ್ ಎಗ್ ಹಾಕದೆ ಮಾಡ್ತಿರೋದು. ಎಗ್ ಹಾಕಬೇಕಂದ್ರೆ ಆನಿಯನ್ಸ್ ಇದು ಗೋಲ್ಡನ್ ಬ್ರೌನ್ ಆದಮೇಲೆ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ಎಗ್ ಹೊಡೆದು ಹಾಕ್ಕೊಂಡು ಆಮೇಲೆ ಮಸಾಲ ಹಾಕ್ಕೋಬೋದು. ಸೊ ನಾನಿಲ್ಲಿ ಎಗ್ ಅವಾಯ್ಡ್ ಮಾಡ್ತಿರೋದು, ವೆಜ್ಜಲ್ಲೇ ಮಾಡೋದು. ಸೊ ಅದಕ್ಕೋಸ್ಕರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಗ್ ಬೇಕು ಅಂದರೆ ಇವಾಗ ಎಗ್ ಹಾಕ್ಕೋಬೋದು, ಆಮೇಲೆ ಸಾಲ್ಟು ಮಸಾಲ ಎಲ್ಲ. ಸೊ ಸಾಲ್ಟ್ ನಿಮ್ಮ ರುಚಿಗೆ, ರೈಸ್ ಎಷ್ಟು ತೊಗೊತೀರ ನೀವು ಕ್ವಾಂಟಿಟಿ ಅದ್ರ ಮೇಲೆ ಸಾಲ್ಟ್ ಹಾಕ್ಕೊಳ್ಳಿ. ಆಮೇಲೆ ನಿಮ್ಗೆ ಬೇಕಾದಷ್ಟು ಅರಿಶಿಣ, ಖಾರ ಪುಡಿ. ನಾನಿಲ್ಲಿ ಧನಿಯಾ ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೊತಿರೋದು. ನೀವು ಗರಂ ಮಸಾಲ ಹಾಕ್ಕೋಬೇಕು ಅಂದರೆ ಹಾಕ್ಕೊಳ್ಳಿ, ಅದು ಆಪ್ಷನಲ್ಲು. ನಾನು ಗರಂ ಮಸಾಲ ಏನು ಹಾಕ್ಕೊತಿಲ್ಲ. ದೆನ್ ಟೇಸ್ಟ್ಗೋಸ್ಕರ ಅಂತಂದ್ಬಿಟ್ಟು ಇದರಲ್ಲಿ ಚಿಕನ್ ಮಸಾಲ ಆ್ಯಡ್ ಮಾಡೋದು. ಚಿಕನ್ ಮಸಾಲ ನಿಮ್ಗೆ ಎಷ್ಟು ಬೇಕು ಅದು ಮಸಾಲನೂ ನಿಮ್ಮ ಹೆಲ್ತ್ ಮೇಲೆ, ನಿಮ್ದು ಇದ್ರ ಮೇಲೆ ನೀವು ಹಾಕ್ಕೊಳ್ಳಿ, ಟೇಸ್ಟ್ ಮೇಲೆ. ದೆನ್ ಅದೆಲ್ಲ ಮಸಾಲ ಚೆನ್ನಾಗಿ ಆದಮೇಲೆ, ಫ್ರೈ ಆದಮೇಲೆ ನೀವು ರೈಸ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆದಮೇಲೆ ಅದು ರೈಸ್ ಹೀಟ್ ಆಗೋ ತನಕ ಸ್ವಲ್ಪ ಚೆನ್ನಾಗಿ ಮಗ್ಗಿಸ್ಲಿ. ಲೈಕ್ 2 ಮಿನಿಟ್ಸ್ ಆ ಥರ ಫ್ಲೇಮ್ ಮೇಲೆ ಬಿಟ್ಬಿಡಿ ಮಿಕ್ಸ್ ಮಾಡ್ಕೊಂಡ್ಮೇಲೆ. ಸೊ ಫೈನಲಾಗಿ ನನ್ನ ರೆಸಿಪಿ ಅಂತೂ ಆಯಿತು. ನಿಮ್ಗೆ ಇಷ್ಟ ಆಗುತ್ತೆ ಅಂತಂದು ನಾನು ನಿಮಗೆ ತೋರಿಸ್ತಿದ್ದೀನಿ. ಸೊ 5 ಮಿನಿಟ್ಸ್ ಆದಮೇಲೆ ಆಫ್ ಮಾಡ್ಕೊಳ್ಳಿ. ಸೊ ಡನ್. ಇವಾಗೇನು ಅಂದರೆ ನಾನು ಕಾಲೇಜಿಗೆ ಬೇರೆ ಹೋಗಬೇಕು, ರೆಡಿ ಆಗಬೇಕು. ಸೊ ಫೈನಲಿ ಎಲ್ಲ ಮನೆ ಕೆಲಸ ಮಾಡ್ಕೊಂಡ್ಬಿಟ್ಟು ಟಿಫನ್ ಪ್ಯಾಕ್ ಮಾಡ್ಕೊತಿದ್ದೀನಿ. ಟಿಫನ್ ಪ್ಯಾಕ್ ಮಾಡಿಕೊಂಡು ವಾಟರ್ ಬಾಟಲ್ ಫಿಲ್ ಮಾಡ್ಕೊತೀನಿ. ಸೊ ಆ್ಯಕ್ಚುಲಿ ಆ ಸ್ಮೈಲಿ ಸ್ಪಂಜ್ ಬಾಲ್ ನನಗೆ ಅವತ್ತು ಸಿಕ್ಕಿತ್ತು, ಎಲ್ಲಿತ್ತು ಗೊತ್ತಿಲ್ಲ, ಬಟ್ ಸಿಕ್ಕಿತ್ತು. ಇನ್ನು ನೋಡಿ, ನಿಮಗೋಸ್ಕರ ಯಾವಾಗಲೂ ಹ್ಯಾಪಿಯಾಗಿರಬೇಕು ಅಂದ್ಬಿಟ್ಟೆ ನಾನು ಅದನ್ನು ಅಲ್ಲಿಟ್ಟು ನಿಮ್ಗೆ ವಿಡಿಯೋ ಮಾಡಿರೋದು. ಆ್ಯಂಡ್ ಸ್ವಲ್ಪ ಕಾಲೇಜಿಗೆ ಹೋಗಬೇಕು, ರೆಡಿ ಆಗಬೇಕು. ಉಳ್ಕೆ ಟೈಮಲ್ಲಿ ಎಷ್ಟು ಬೇಗ ಎದ್ರೂ ಕೆಲಸ ಆಗೋಲ್ಲ, ಆದರೆ ಇವತ್ತು ನನಗೆ ಟೈಮ್ ತುಂಬ ಇತ್ತು. ಅದಕ್ಕೋಸ್ಕರ ಅಂದ್ಬಿಟ್ಟೆ ವ್ಲಾಗ್ಸ್ ಎಲ್ಲ ಮಾಡಿಕೊಂಡ್ರೆ ಆಯಿತು. ತುಂಬ ದಿನ ಆಯಿತು ಅಲ್ಲ ಪೋಸ್ಟ್ ಬಿಟ್ಟೆ. ಸೊ ಹಂಗಾಗಿ ರೆಡಿ ಆಗೋದೇನು ಅಷ್ಟು ದೊಡ್ಡ ಕೆಲಸ ಅಲ್ಲ ಅಪ್ಪ. ನನ್ನ ಹೇರ್ಸ್ ಬಾಚ್ಕೋಬೇಕಂದ್ರೇ ಸಾಕಾಗ್ಬಿಡುತ್ತೆ. ನಾನು ಕೋಮ್ ಮಾಡ್ಕೋಬೇಕು ಅಂತಂದರೆ ಅದರಲ್ಲಿ ಎಪ್ರಾನ್ ಹಾಕ್ಕೊಂಡ್ಬಿಡ್ತೀವಿ. ಆಯಿಲ್ ಹಚ್ಚಿದ್ದೀನಿ ನಾನು, ಆಯಿಲ್ ಎಲ್ಲ ಅದು ಎಪ್ರಾನ್ ಗಲೀಜಾಗಿಬಿಡುತ್ತೆ ಮತ್ತೆ. ಸೊ ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಡು ರೆಡಿ ಆಗಬೇಕು ಗೈಸ್. ಒಬ್ಬರು ಕೂಡ ಕಾಮೆಂಟ್ ಹಾಕಲ್ಲ ಗೈಸ್. ಏನಾದರೂ ಚೆನ್ನಾಗಿ ಒಂದು ವ್ಲಾಗ್ಸ್ ಮಾಡೋಣ ಅಂತಂದರೆ, ಒಂದು ಟಾಪಿಕ್ ಆಗಲಿ, ಒಂದು ಕಂಟೆಂಟ್ ಆಗಲಿ, ನೀವು ಯಾವುದೂ ಸಜೆಸ್ಟ್ ಮಾಡಲ್ಲ. ಎಟ್ಲೀಸ್ಟ್ ಸಜೆಸ್ಟ್ ಮಾಡಿದರೆ ನಮ್ಮಂಥ ಬಿಗ್ನರ್ಸಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಲ್ಲ. ವೀಡಿಯೋಸ್ ನೋಡ್ತೀರಾ, ಲೈಕ್ ಮಾಡಲ್ಲ. ಸ್ವಲ್ಪ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದನೇ ನಾವು ಏನಾದರೂ ಮಾಡ್ಬೋದು. ನಮಗೂ ಇರುತ್ತೆ ಅಲ್ಲ, ಲೈಕ್ ವಿ ಹ್ಯಾವ್ ಟು ಕಮ್ ಅಕಾರ್ಡಿಂಗ್ ಈಕ್ವಲ್ ಬರ್ತೀವೋ ಇಲ್ಲ ಗೊತ್ತಿಲ್ಲ ಬೇರೆಯವ್ರಿಗೆ, ಬಟ್ ವಿ ಡೋಂಟ್ ಥಿಂಕ್ ಸೊ. ಆ್ಯಂಡ್ ನಾನು ಜಾಸ್ತಿ ರೆಡಿ ಆಗಲ್ಲ ಗೈಸ್, ಏನು ಹೇಳ್ಬೇಕಂದ್ರೂ. ಜಸ್ಟ್ ಲಿಪ್ ಬಾಮ್, ಕಾಜಲ್, ಸಿಂಪಲ್ ನನ್ನ ಭಾಳ. ಎವ್ರಿ ಟೈಮು ಅದು ಕುಂಕುಮ ಇಟ್ಕೊಂಡ್ರೆ ನನಗೆ ಬೇಗ ಆಗಲ್ಲ, ಬಟ್ ಅವತ್ತು ಚೆನ್ನಾಗಿ ಬೇಗನೆ ಹಚ್ಕೊಂಡೆ ನಾನು. ಸೊ ಫೈನಲಿ ಗಾಯ್ಸ್, ಐ ಗಾಟ್ ರೆಡಿ. ದೆನ್ ಇವಾಗ ಹೇರ್ಸ್ ಮೇಲೆ ಹೇರ್ಸ್ ಮೇಲೆ ಕಟ್ಕೊಂಡ್ರು ಪ್ರಾಬ್ಲಮ್ಮು, ನನಗೆ ಬೇಗ ಹೆಡ್ಏಕ್ ಬರುತ್ತೆ ಅದೊಂದು. ಸೊ ಫೈನಲಿ ಐ ಟೈಡ್ ಮೈ ಹೇರ್ಸ್ ಈಸಿಲಿ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ವೀಡಿಯೋ ಸ್ಪೀಡ್ ಮಾಡೋದಕ್ಕೆ ನಿಮ್ಗೆ ಆ ಥರ ಅನ್ಸಿರ್ಬೇಕು. ಕಷ್ಟ ನಾನು ಇಷ್ಟು ಪಟ್ಟಿದ್ದೀನಿ ನನಗೊತ್ತು. ದೆನ್ ID ಕಾರ್ಡ್ ಎಪ್ರಾನ್ ಹಾಕ್ಕೊಂಡೆ, ರೆಡಿ ಆದೆ. ಸರಿ ಹೋಗೋಣ ಅಂತಂದ್ಬಿಟ್ಟು. ಬಟ್ ಬಂದಮೇಲೆ ಎಲ್ಲ ನೋಡಿದ್ರೆ ಬ್ಯಾಗಲ್ಲಿ ಟಿಫನ್ ಅವೇನು ಇಟ್ಕೊಂಡಿಲ್ಲ. ಸೊ ಹೋಗಿ ಟಿಫನ್ ಬಾಟಲ್ ಎಲ್ಲ ತೊಗೊಂಡ್ಬಂದು ಬ್ಯಾಗಲ್ಲಿ ಇಟ್ಕೊಂಡ್ಮೇಲೆ ಟೈಮ್ ನೋಡಿದೆ ಗೈಸ್. ಆ್ಯಕ್ಚುಲಿ ನಿಮ್ಗೆ ತೋರಿಸ್ತೀನಿ ಟೈಮ್ ಎಷ್ಟಾಗಿದೆ ಅಂತ. ಜಿಪ್ಪು ಕೂಡ ಜಲ್ದಿ ಬೀಳಲ್ಲ ಬೇಕಾದಾಗ. ಸೊ ನೋಡಿ, ನಾನು ಆಲ್ರೆಡಿ ರೆಡಿ ಆಗಿನಿ. ಯಾವಾಗಲೂ
ಎಷ್ಟು ಅವಸರದಲ್ಲಿ ಫಾಸ್ಟ್ ಮಾಡಿದರೂ ಟೈಮ್ ಉಳಿಯೋದಿಲ್ಲ. ಇಲ್ಲಿ ನೋಡಿ ಎಷ್ಟು ಬೇಗ ರೆಡಿ ಹಾಕ್ಕೊತಿದ್ದೇನೆ. ನಮ್ಮ ತಮ್ಮನೂ ರೆಡಿ ಆಗ್ತಿದ್ದ ಕಾಲೇಜ್ಗೆ, ಅವನು ಹೋಗ್ತಿದ್ದಾನ. ಸೊ ಇನ್ನು ನನಗೆ ತುಂಬ ಟೈಮ್ ಉಳ್ಕೊಂಡ್ಬಿಟ್ಟಿದೆ ಗೈಸ್. ಮಾರ್ನಿಂಗ್ ಎದ್ದು ಕೆಲಸ ಮಾಡ್ಕೊಂಡು ಎಲ್ಲ ನಾನೇ ಮಾಡಿದ್ರು ಕೂಡ ಟೈಮ್ ಹೆಂಗೆ ಉಳಿತೋ ನನಗೂ ಗೊತ್ತಾಗ್ತಿಲ್ಲ. ಸೊ ಫೈನಲಿ ಟೈಮ್ ಆಯಿತು, ಟೈಮ್ ಪಾಸ್ ಎಲ್ಲ ಆಗಿಬಿಟ್ಟು ಈಗ ಹೋಗ್ಬೇಕು ಕಾಲೇಜ್ಗೆ. ತಮ್ಮನೂ ರೆಡಿ ಆಗಿದ್ದಾನ. ಆಮೇಲೆ ನೋಡ್ತಾನೆ ಗಿಡಕ್ಕೆ ನೀರು ಹಾಕಿಲ್ಲ, ತುಳಸಿಗೆ. ಸೊ ಮತ್ತೆ ವಾಟರ್ ತೊಗೊಂಡು ಬಂದುಬಿಟ್ಟು ನೀರು ಹಾಕಿದ್ದೀನಿ. ಗಿಡಕ್ಕೆ ನೀರು ಹಾಕ್ಬಿಟ್ಟು ಇನ್ನು ಹೋಗೋಕೆ ರೆಡಿ ಆಗಿಬಿಟ್ಟೆ. ನಮ್ಮ ತಮ್ಮನ ನೋಡಿ ವೀಡಿಯೋ ಮಾಡ್ತಿದ್ದೀನಿ ಅಂತ ನಾನು ಶಾಕ್ ಆಗಿಬಿಟ್ಟಾನೆ. ದೆನ್ ಕೀ ಹಾಕ್ಕೊಂಡಿನ ರೈಟ್ ಚೆಲ್ಲು ಕಾಲೇಜ್ ಕಡೆ ಇವಾಗ. ಸೊ ದಿಸ್ ಈಸ್ ಮೈ ವೇ ಟು ಕಾಲೇಜ್. ಓ ಮೈ ಗಾಡ್, ಐ ಲವ್ ರಾಯಚೂರು ಗೈಸ್. ಯಸ್, ಐ ಲವ್ ರಾಯಚೂರು. ಬಟ್ ರಾಯಚೂರು ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ, ಬಟ್ ಐ ಲವ್ ಮೈ ರಾಯಚೂರು. ಸೊ ಫೈನಲ್ ಕಾಲೇಜಿಗೆ ಬಂದೆ ಗಾಯ್ಸ್. ಸೊ ದಿಸ್ ಈಸ್ ಯಶಸ್ವಿನಿ ನನ್ನ ವ್ಲಾಗಲ್ಲಿ ಇಲ್ಲ ಅಂದರೆ ಹೆಂಗಾಗುತ್ತೆ ಗಾಯ್ಸ್. ಸೊ ನಿಮ್ಗೆ ಎಲ್ಲ ಇಟ್ಟಿದ್ದಾಳೆ ನೋಡಿ. ದೆನ್ ಫೈನಲಿ ಅವಳ ಜೊತೆ ವ್ಲಾಗ್, ಅವಳಿಗೂ ಟಾಟಾ ಹೇಳೋಕೆ ಹೇಳ್ತೀನಿ ನೋಡಿ. ಸೊ ಇಬ್ಬರು ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಈಗ ಫೈನಲಿ ಎಲ್ಲ ಆಗೋಯ್ತು. ಬಾಯ್ ಗಾಯ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.